Welcome learners and students. I am Mr. Majuli, Assistant Professor of Commerce, the Department of Collegiate and Technical Education. So we are discussing the paper that is Income Tax 1 of the BCom as per the syllabus of the Kuvempu University. So here we have discussed some of the basic concepts in the previous sessions. Like for example, ಅಸೆಸ್ಮೆಂಟ್ ಅಂದರೆ ಏನು, ಅಸೆಸ್ಮೆಂಟ್ ಇಯರ್ ಹೇಗೆ ಬರುತ್ತೆ, ಅದೇ ರೀತಿ ಪ್ರೀವಿಯಸ್ ಇಯರ್ ಹೇಗೆ ಬರುತ್ತೆ, ಲೈಕ್ ದಟ್ ಅಸೆಸ್ಸಿ ಇರ್ಬೋದು, ಪರ್ಸನ್ ಇರ್ಬೋದು, ಅಥವಾ ಇನ್ಕಮ್ ಇರ್ಬೋದು, ಕ್ಯಾಶುವಲ್ ಇನ್ಕಮ್ಸ್ ಇರ್ಬೋದು. ಸೊ ಲೈಕ್ ದೀಸ್ ಥಿಂಗ್ಸ್. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಸಮ್ ಆಫ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ಈ ಕ್ಲಾಸಲ್ಲಿ ನಾವು ಈ ಸೆಷನಲ್ಲಿ ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಮೋರ್ ಕಾನ್ಸೆಪ್ಟ್, ದಟ್ ಈಸ್ the agricultural income. So agricultural income, as we know, the agricultural income is an exempted income. So now agricultural income anna exempted income anta heli ಹೇಳ್ತೀವಿ. That is under section 2 under section 10 subsection 1 of our Income Tax Act 1961. But here we have to know what do you mean by the agricultural income. So agricultural income meaning anna navu section 2. So meaning we are going to discuss under section 2 subsection 1A of the Income Tax Act of 1961. Okay, so section 2 subsection 1A ಪ್ರಕಾರ ನಮಗೆ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳಿದ್ರೆ ಒಂದು 3 to 4 ಪಾಯಿಂಟ್ಸ್ ಅನ್ನು ನಾವು ಬೇಸಿಕ್ ಪಾಯಿಂಟ್ಸ್ ಅನ್ನ ನೆನಪಿಟ್ಕೋಬೇಕಾಗತ್ತೆ. ಸಾರಿ. ಸೊ ದ ಫಸ್ಟ್ ಪಾಯಿಂಟ್, ದಟ್ ಈಸ್ ಎನಿ ರೆಂಟ್ ಆರ್ ರೆವಿನ್ಯೂ ಡಿರೈವ್ಡ್ ಫ್ರಮ್ ದ ಲ್ಯಾಂಡ್. ಸೊ ಏನ್ ಹೇಳ್ತಾ ಇದ್ದಾರೆ, ಯಾವುದೇ ರೆವಿನ್ಯೂ ಆಗಿರ್ಬೋದು ಅಥವಾ ಯಾವುದೇ ರೆಂಟ್ ಆಗಿರ್ಬೋದು ಅಗ್ರಿಕಲ್ಚರಲ್ ಲ್ಯಾಂಡ್ ಇಂದ ಡಿರೈವ್ ಆಗಿರಬೇಕು ಅಂತ ಹೇಳಿ ಹೇಳ್ತಾರೆ. ಅಂಡ್ ದಟ್ ಲ್ಯಾಂಡ್ ಶುಡ್ ಬಿ ಸಿಚುಯೇಟೆಡ್ ಇನ್ ಇಂಡಿಯಾ ಅಂಡ್ ದಟ್ ಲ್ಯಾಂಡ್ ಈಸ್ ಯೂಸ್ಡ್ ಫಾರ್ ದ ಅಗ್ರಿಕಲ್ಚರಲ್ ಪರ್ಪಸ್ ಅಂಡ್ ದ ಅಸೆಸ್ಸಿ ಶುಡ್ ಹ್ಯಾವ್ ದ ಇಂಟ್ರೆಸ್ಟ್ ಆನ್ ದಟ್ ಲ್ಯಾಂಡ್. ಸೊ ಏನ್ ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ, ಯಾವುದೇ ರೆಂಟ್ ಆಗಿರ್ಬೋದು ಅಥವಾ ರೆವಿನ್ಯೂ ಆಗಿರ್ಬೋದು, ಅಗ್ರಿಕಲ್ಚರಲ್ ಲ್ಯಾಂಡ್ ಇಂದ ನಮಗೆ ಇನ್ಕಮ್ ಬಂತು ಅಂತ ಹೇಳಿದ್ರೆ, ಸಾರಿ, ಸೊ ಅಗ್ರಿಕಲ್ಚರಲ್ ಲ್ಯಾಂಡ್ ಇಂಡಿಯಾದಲ್ಲಿ ಸಿಚುಯೇಟೆಡ್ ಆಗಿರಬೇಕು. ಅದೇ ರೀತಿ ಆ ಲ್ಯಾಂಡ್ ಅನ್ನು ನಾವು ಅಗ್ರಿಕಲ್ಚರಲ್ ಪರ್ಪಸ್ಗೆ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ ಆಪರೇಷನ್ಸ್ಗೆ ಅಥವಾ ಅಗ್ರಿಕಲ್ಚರಲ್ ಕ್ರಾಪ್ಸ್ ಗಳೇನಿರುತ್ತೆ ಅದರ ಪ್ರೊಸೆಸಿಂಗ್ ಪರ್ಪಸ್ಗೆ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಸೆಕ್ಷನ್ 2 ಸಬ್ಸೆಕ್ಷನ್ 1A ಪ್ರಕಾರ ನಾವು ಸರ್ಟನ್ ಕಂಡೀಷನ್ಸ್ ಗಳನ್ನು ಕೂಡ ಆ ಲ್ಯಾಂಡ್ ಸ್ಪೆಸಿಫೈ ಅಥವಾ ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ಸೊ ಫಾರ್ ದೀಸ್ ಪರ್ಪಸ್ ದೀಸ್ ಆರ್ ದ 4 primary conditions which an land should be satisfied in order to call it as the agricultural land. So agricultural land ಇಂದ ಬರುವಂತ ಇನ್ಕಮ್ ಏನಿರುತ್ತೆ ನಮಗೆ, ಆ ಇನ್ಕಮ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳಿ ಹೇಳ್ಬೋದು ನಾವು. ಫಾರ್ ಎಕ್ಸಾಂಪಲ್ ಅಂತ ಹೇಳಿ ಹೇಳೋದಿದ್ರೆ ಅಗ್ರಿಕಲ್ಚರಲ್ ಇನ್ಕಮ್ಸ್ ಗಳಿಗೆ ನಾವು ಫಸ್ಟ್ ಒನ್, ದಟ್ ಈಸ್ ದ ಎಕ್ಸಾಂಪಲ್ಸ್ ಫಾರ್ ಅಗ್ರಿಕಲ್ಚರಲ್ ಇನ್ಕಮ್. ದಟ್ ಇಸ್ ದ ಫಸ್ಟ್ ಒನ್, ದ ಇನ್ಕಮ್ from the replanted trees. Income from replanted trees ಆಗಿರ್ಬೋದು, or income from sale of seeds. ಸೊ ಯಾವ ರೀತಿಯಾದ ಸೀಡ್ಸ್ ಅನ್ನ ಏನಾದ್ರು ಅವರು ಬೆಳೆದಿದ್ರೆ, ಸೊ ಅದನ್ನ ಏನಾದ್ರು ಸೇಲ್ ಮಾಡಿದ್ರೆ ಅದರಿಂದ ಬರುವಂತ ಇನ್ಕಮ್ ಆಗಿರ್ಬೋದು, ಆರ್ ರೆಂಟ್ ಏನಾದ್ರು ನಮಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇಂದ ಬರ್ತಾ ಇದೆ, ದಟ್ ಈಸ್ ರೆಂಟ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರ್ಬೋದು. ಸೊ ಅದೇ ರೀತಿ ಇನ್ಕಮ್ ಫ್ರಮ್ ಗ್ರೋಯಿಂಗ್ ಆಫ್ ಫ್ಲವರ್ಸ್ ಅಂಡ್ ಕ್ರೀಪರ್ಸ್ ಆಗಿರ್ಬೋದು, ಆರ್ ಪ್ರಾಫಿಟ್ ರಿಸೀವ್. ಸೊ ಪ್ರಾಫಿಟ್ ರಿಸೀವ್ ಏನಾದ್ರು ಆಗಿದ್ರೆ ಇನ್ ದ ಫಾರ್ಮ್ ಆಫ್ ಬೈ ಪಾರ್ಟ್ನರ್ ಏನಾದ್ರು ಪ್ರಾಫಿಟ್ ಅನ್ನ ರಿಸೀವ್ ಮಾಡಿದ್ರೆ ಫ್ರಮ್ ದ
activities engaged in agricultural produce. So example ಅಂತ ಹೇಳಿ ಹೇಳದಿದ್ರೆ ನಾವು these are some of the examples for the agricultural incomes. First one, that is income from replanted trees ಆಗಿರಬಹುದು, income from sale of seeds ಆಗಿರಬಹುದು, or rent from agricultural land ಆಗಿರಬಹುದು, income from growing of the flowers and creepers ಆಗಿರಬಹುದು, profit received by a partner from the activities engaged in agricultural producers. ಸೊ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪಾರ್ಟ್ನರ್ಸ್ ಏನಾದ್ರು ಸೇರ್ಕೊಂಡು ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ರೆ ಸೊ ಅವರನ್ನ ಅದನ್ನು ಕೂಡ ನಾವು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೇಳಿ ಹೇಳ್ಬೋದು. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ದ ಅಗ್ರಿಕಲ್ಚರಲ್ ಲ್ಯಾಂಡ್ ಆರ್ ಅಗ್ರಿಕಲ್ಚರಲ್ ಇನ್ಕಮ್. ಸೊ ಇಲ್ಲಿ ಮೇನ್ ಆಗಿ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ, all these activities should be happened in a land which is situated in India, which is used for only agricultural purposes. Agricultural purpose ಗೆ ಯೂಸ್ ಮಾಡಿದ್ರು ಅಂದ್ರೆ ಮಾತ್ರ ಇವು ಎಲ್ಲವನ್ನು ಕೂಡ ನಾವು ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡಬಹುದು. ನಾವು ಅಗ್ರಿಕಲ್ಚರಲ್ ಲ್ಯಾಂಡ್ ಅಥವಾ ಅಗ್ರಿಕಲ್ಚರಲ್ ಇನ್ಕಮ್ ಅನ್ನ ಅಂಡರ್ಸ್ಟುಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿ ಶುಡ್ ನೋ ಸಮ್ ಆಫ್ ದ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ದ ಲ್ಯಾಂಡ್. ಹಾಗಾದ್ರೆ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಯಾವ್ದಾಗಿರುತ್ತೆ ಒಂದು ಲ್ಯಾಂಡ್ ಇಂದ ಬರುವಂತದ್ದು, ಆ ಎಕ್ಸ್ಕ್ಲೂಷನ್ ಲಿಸ್ಟ್ ನಮಗೇನಾದ್ರೂ ಗೊತ್ತಾಯ್ತು ಅಂತ ಹೇಳಿದ್ರೆ ಸೊ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ವಿಚ್ ಆರ್ ದೋಸ್ ಟು ಬಿ assumed as the agricultural incomes. So here there are some of the examples for you people, that is which are those non-agricultural incomes. So non-agricultural income ಗೆ ನಾವು ಎಕ್ಸಾಂಪಲ್ ಅನ್ನ ನೋಡಬಹುದು. The first one that is land which is used for storing of agricultural produces. So here comes, so these are the non-agricultural incomes. So non-agricultural incomes ಅಲ್ಲಿ ನಾವು ಫಸ್ಟ್ ಆಗಿ ನಾವು ಲ್ಯಾಂಡ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸಸ್. ಈ ಗೋಡೌನ್ ಆಗಿರ್ಬೋದು, ವೇರ್ ಹೌಸಸ್ ಆಗಿರ್ಬೋದು, ಕೋಲ್ಡ್ ಸ್ಟೋರೇಜಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸ್ ಗಳನ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡುವಂತ ಲ್ಯಾಂಡ್ ಏನಿರುತ್ತೆ ಇಟ್ ಈಸ್ ಅ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತಾನೆ ಹೇಳ್ಬೋದು. ಫಸ್ಟ್ ಒನ್. Second one, the income from supply of the water for irrigation purposes. That is, suppose ಏನಾದರೂ ಅಗ್ರಿಕಲ್ಚರಲ್ ಲ್ಯಾಂಡ್ಗೆ ನಾವು ಇರಿಗೇಷನ್ ಪರ್ಪಸ್ಗೆ ವಾಟರ್ ಸಪ್ಲೈ ಮಾಡುವಂತ ಪ್ರೋಸೆಸ್ ಏನಾದರೂ ಮಾಡ್ತಿದ್ವಿ ಅಂದ್ರೆ ಅದರಿಂದ ಬರುವಂತ ಇನ್ಕಮ್ ಏನಿರುತ್ತೆ ಇಟ್ಸ್ ನಾಟ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್. ಥರ್ಡ್ ಒನ್, ದಟ್ ಈಸ್ ಇನ್ಕಮ್ ಫ್ರಮ್ ಸ್ಟೋನ್ ಕ್ವಾರೀಸ್. ನಾವು ನಮ್ಮ ಸರೌಂಡಿಂಗ್ ಪ್ಲೇಸಸ್ ಗಳಲ್ಲಿ ನೋಡ್ತೀವಿ ಕಲ್ ಕ್ವಾರಿಗಳು ಅಂತೇಳಿ ಹೇಳ್ತಾರೆ ಅಲ್ವಾ. ಸ್ಟೋನ್ ಕ್ವಾರೀಸ್ ಆರ್ ಗೋಯಿಂಗ್ ಟು ಬಿ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಸ್ಟೋನ್ಸ್. ಸೊ ಕನ್ಸ್ಟ್ರಕ್ಷನ್ ಪರ್ಪಸ್ ಇರ್ಬೋದು ಅಥವಾ ಸಪ್ಲೈ ಪರ್ಪಸ್ ಇರ್ಬೋದು. ಸೊ ಎಲ್ಲದಕ್ಕೂ ಕೂಡ ಸ್ಟೋನ್ಸ್ ಅನ್ನ ಯೂಸ್ ಮಾಡ್ತೀವಿ ನಾವು. ಸೊ ದೋಸ್ ಸ್ಟೋನ್ ಕ್ವಾರೀಸ್ ಇನ್ಕಮ್ ವಿಲ್ ಬಿ ಅ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ಸ್. ನೆಕ್ಸ್ಟ್ ಒನ್, ಇನ್ಕಮ್ ಫ್ರಮ್ ಮೈನಿಂಗ್ ರಾಯಲ್ಟೀಸ್. ಈ ರಾಯಲ್ಟಿ ಅನ್ನುವಂಥ ಕಾನ್ಸೆಪ್ಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಎಲ್ಲಿ ಗಣಿಗಾರಿಕೆ ನಡೆಯುತ್ತೆ ಅಲ್ವಾ. ಸೊ ಗಣಿಗಾರಿಕೆ ನಡೆಯುವಂತ ಪ್ಲೇಸಸ್ಗಳಲ್ಲಿ, ಮೈನಿಂಗ್ ನಡೆಯುವಂತ ಪ್ಲೇಸಸ್ಗಳಲ್ಲಿ ನಾವು ರಾಯಲ್ಟೀಸ್ ಅನ್ನ ಪೇ ಮಾಡಿ ಸೊ ಅದರಿಂದ ಅಲ್ಲಿ ಇರುವಂತ ಓರ್ ಏನಿರುತ್ತೆ ಸೊ ಅದನ್ನ ತಗೊಂಡು ಹೋಗ್ಬೇಕಾಗತ್ತೆ ರಾ ಮೆಟೀರಿಯಲ್ಸ್ ಗಳನ್ನ ಫ್ಯಾಕ್ಟರೀಸ್ ಗಳಿಗೆ. ಸಪೋಸ್ ಅದರಿಂದ ನಮಗೇನಾದ್ರೂ ಮೈನಿಂಗ್ ರಾಯಲ್ಟೀಸ್ ಫಾರ್ಮ್ ಅಲ್ಲಿ ಇನ್ಕಮ್ ಬರ್ತಿದೆ ಅಂತ ಹೇಳಿದ್ರೆ ಲ್ಯಾಂಡ್ ಇಂದ, ಇಟ್ ಈಸ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಒನ್, ದಟ್ ಈಸ್ ಇನ್ಕಮ್ ಫ್ರಮ್ ಸೇಲ್ ಆಫ್ ಅರ್ತ್ ಫಾರ್ ಬ್ರಿಕ್ ಮೇಕಿಂಗ್. ಇತ್ತೀಚೆಗಂತೂ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ತುಂಬಾನೇ ನಡೀತಾ ಇದೆ ಅಲ್ವಾ. ಸೊ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಆಫ್ ಬಂಗ್ಲೋಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಆಫ್ ಅಪಾರ್ಟ್ಮೆಂಟ್ಸ್ ಇರ್ಬೋದು. ಸೊ ಫಾರ್ ಈಚ್ ಅಂಡ್ ಎವರಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ವಿ ನೀಡ್ ದ ಬ್ರಿಕ್ಸ್ ಅಲ್ವಾ. ಇಟ್ಟಿಗೆಗಳು ಬೇಕಾಗತ್ತೆ ನಮಗೆ. ಸೊ ಬ್ರಿಕ್ ಮೇಕಿಂಗ್ ಪ್ರೋಸೆಸ್ ಇಂದ ಬರುವಂತ ಇನ್ಕಮ್ ಏನಿರುತ್ತೆ ಇಟ್ ಈಸ್ ನಾಟ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್ ಒನ್, ದಟ್ ಈಸ್ ಇನ್ಕಮ್ ಫ್ರಮ್ ಡೈರಿ ಫಾರ್ಮಿಂಗ್, ಪೌಲ್ಟ್ರಿ ಫಾರ್ಮಿಂಗ್ ಎಕ್ಸೆಟ್ರಾ. ಸೊ ಡೈರಿ ಫಾರ್ಮಿಂಗ್ ಇರ್ಬೋದು,
ಹಸು ಸಾಗಣೆಯಿಂದ ಬರ್ಬೋದು, ಪೌಲ್ಟ್ರಿ ಫಾರ್ಮ್ ಇಂದ ಬರ್ಬೋದು, ಕೋಳಿ ಸಾಗಣೆಯಿಂದ ಬರುವಂತ ಇನ್ಕಮ್ ಇರ್ಬೋದು. ಸೊ ಇಟ್ ಈಸ್ ನಾಟ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್. And next one, that is income from sale of self-grown grass, trees, bamboos, etc. ಕೆಲವೊಂದು ಲ್ಯಾಂಡ್ಗಳಿಗೆ ನಾವು ನೋಡ್ತೀವಿ, ಯಾವುದೇ ರೀತಿಯ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗಳನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅಥವಾ ಗ್ರೋ ಮಾಡಲ್ಲ, ಜಸ್ಟ್ ಹುಲ್ಲನ್ನ ಬೆಳೆಸ್ತಾರೆ. ಆ ಹುಲ್ಲನ್ನ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ದೇ ಆರ್ ಗೋಯಿಂಗ್ ಟು ಸಪ್ಲೈ ಇಟ್ ಫಾರ್ ದ ಇನ್ಕಮ್. ಸೊ ಆ ಇನ್ಕಮ್ಗೆ ಏನಾದ್ರು ಸೆಲ್ಫ್ ಗ್ರೋನ್ ಗ್ರಾಸ್ ಅನ್ನ ಸಪ್ಲೈ ಮಾಡ್ತಿದ್ದಾರೆ ಅಂದ್ರೆ, ಅಂಡ್ ಫಾರ್ ಎಕ್ಸಾಂಪಲ್ ಟ್ರೀಸ್. ಸೊ ಕೆಲವೊಬ್ರು ಅವರ ಲ್ಯಾಂಡ್ ಅಲ್ಲಿ ಸಾಗವಾನಿ ಇರ್ಬೋದು ಅಥವಾ ಅಕೇಶಿಯಾ ಇರ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಕೈಂಡ್ ಆಫ್ ದ ಟ್ರೀಸ್ ಅನ್ನ ಬೆಳೆಸ್ತಾರೆ. ಸೊ ದೀಸ್ ಆರ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ ಅ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಅಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬ್ಯಾಂಬೂಸ್. ಸೊ ಬಿದಿರನ್ನ ಏನಾದ್ರು ಬೆಳೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಅದು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಆಗೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಒನ್, ದಟ್ ಈಸ್ ಇನ್ಕಮ್ ಫ್ರಮ್ ದ ಮಾರ್ಕೆಟ್ಸ್. ಸೊ ಮಾರ್ಕೆಟ್ಸ್ ಅನ್ನು ನಾರ್ಮಲ್ ಆಗಿ ನೋಡೇ ಇರ್ತೀವಿ ಅಲ್ವಾ. ಸೊ ಮಾರ್ಕೆಟ್ಸ್ ಅಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡಿದ್ರು ಕೂಡ ಸೊ ಅದನ್ನು ನಾವು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೇಳಿ ಕನ್ಸಿಡರ್ ಮಾಡಕ್ ಬರಲ್ಲ. ಇಟ್ ಈಸ್ ಆನ್ ಕಮರ್ಷಿಯಲ್ ಲ್ಯಾಂಡ್. ಫಾರ್ ಎಕ್ಸಾಂಪಲ್ ಅಂತ ಹೇಳಿ ಹೇಳಿದ್ರೆ ನಿಮಗೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲೂ ಕೂಡ APMC ಗಳಿರುತ್ತೆ. ಅಲ್ಲಿ ಸೇಲ್ ಆಗುವಂಥದ್ದು ಎಲ್ಲವೂ ಕೂಡ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳು, ಬಟ್ ಆದ್ರೂ ಕೂಡ ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರಲ್ಲ. ನೆಕ್ಸ್ಟ್ ಒನ್, ದಟ್ ಈಸ್ ಇನ್ಕಮ್ ಫ್ರಮ್ ಎ ಬಯರ್ ಫ್ರಮ್ ಎ ರೈಪ್ ಕ್ರಾಪ್, ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಅರಿಯರ್ಸ್ ಆಫ್ ರೆಂಟ್ ಆಫ್ ದ ಅಗ್ರಿಕಲ್ಚರಲ್ ಲ್ಯಾಂಡ್. So all these things are going to be considered as non-agricultural income. ನಮಗೆ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಯಾವುದು ಅಂತ ನಮಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ವಿ ಕ್ಯಾನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ದ ಅಗ್ರಿಕಲ್ಚರಲ್ ಇನ್ಕಮ್. ಸೊ ಅಗ್ರಿಕಲ್ಚರಲ್ ಇನ್ಕಮ್ ನಾವು ಯಾವ ರೀತಿ ಇರುತ್ತೆ ಅಥವಾ ಯಾವ ವೇ ಆಫ್ ಸೋರ್ಸ್ ಇಂದ ನಮಗೆ ಬರುತ್ತೆ ಅದನ್ನು ನಾವು ಅಸ್ಯೂಮ್ ಮಾಡ್ಕೋಬಹುದಿಲ್ಲ. ಸೊ ಇಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕಾಗತ್ತೆ, ದಟ್ ಈಸ್ ಪಾರ್ಟ್ಲಿ ಅಗ್ರಿಕಲ್ಚರಲ್ ಅಂಡ್ ಪಾರ್ಟ್ಲಿ ಬಿಸ್ನೆಸ್ ಇನ್ಕಮ್ ಅಂತೇಳಿ ಕೆಲವೊಂದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಗಳನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಈ ಡೀಟೇಲ್ಸ್ ಅನ್ನ ಸೊ ಐ ಹ್ಯಾವ್ ಪ್ರೊವೈಡೆಡ್ ಇನ್ ದ ಸ್ಟಡಿ ಮೆಟೀರಿಯಲ್ಸ್. ಯು ಕ್ಯಾನ್ ಗೋ ಥ್ರೂ ವಿತ್ ಆಲ್ ದೋಸ್ ಥಿಂಗ್ಸ್ ಇನ್ ಡೀಟೇಲ್ ವಿತ್ ರಿಗಾರ್ಡಿಂಗ್ ಟು ಅಗ್ರಿಕಲ್ಚರಲ್ ಇನ್ಕಮ್. ಬಟ್ ಬ್ರೀಫ್ ಆಗಿ ಹೇಳ್ಬಿಡ್ತೀವಿ, ಪಾರ್ಟ್ಲಿ ಅಗ್ರಿಕಲ್ಚರಲ್ ಅಂಡ್ ಪಾರ್ಟ್ಲಿ ಬಿಸ್ನೆಸ್ ಇನ್ಕಮ್ ಗೆ ಒಂದು ಎಕ್ಸಾಂಪಲ್ ಅಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಗ್ರೋಯಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟೀ. ಸೊ ನಮ್ಮ ಚಿಕ್ಕಮಗಳೂರು ಸರೌಂಡಿಂಗ್ ಅಲ್ಲಿ ನಮಗೆ ಅಥವಾ ಕೊಡೂರು ಸರೌಂಡಿಂಗ್ ಅಲ್ಲಿ ಟೀ ಮತ್ತೆ ಕಾಫಿ ತುಂಬಾನೇ ಬೆಳೀತಾರೆ ಅಲ್ವಾ. ಸೊ ಅದರಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ರೂಲ್ 8 ಪ್ರಕಾರ ನಾವು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ರೂಲ್ 8 ಪ್ರಕಾರ 60% ಇನ್ಕಮ್ ಅನ್ನು ಎಷ್ಟು 60% ಇನ್ಕಮ್ ಅನ್ನು ನಾವು ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ರಿಮೈನಿಂಗ್ 40% ಅನ್ನ ಬಿಸ್ನೆಸ್ ಇನ್ಕಮ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ಒನ್ ಎಕ್ಸಾಂಪಲ್ ಫಾರ್ ದಟ್ ಒನ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಅಂತ ಹೇಳಿದ್ರೆ ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಸೊ ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಸುಮಾರು ಕಡೆ ನಾವು ನೋಡ್ತೀವಿ ರೂಲ್ 7A ಪ್ರಕಾರ, ದಟ್ ಈಸ್ ರೂಲ್ 7A ಪ್ರಕಾರ ನಾವು 65% ಅನ್ನ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ರಿಮೈನಿಂಗ್ 35% ವಿಲ್ ಬಿ ಕನ್ಸಿಡರ್ಡ್ ಆಸ್ ಆನ್ ಬಿಸ್ನೆಸ್ ಇನ್ಕಮ್. ಸೊ ಇದೇ ರೀತಿ ಸುಮಾರು ಸ್ಪೆಷಲ್ ಅಥವಾ ಕಮರ್ಷಿಯಲ್ ಕ್ರಾಪ್ಸ್ ಗಳು ಏನಿರುತ್ತೆ ಸೊ ಅದನ್ನ ಅಗ್ರಿಕಲ್ಚರಲ್ ಇನ್ಕಮ್ ಅಂಡ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳಿ ಕ್ಲಾಸಿಫಿಕೇಶನ್ಸ್ ಮಾಡಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ವಿತ್ ದ ಸ್ಟಡಿ ಮೆಟೀರಿಯಲ್. ಓಕೆ, ಸೊ ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ the concept of the agricultural income, which comes under section 2 subsection 1A, and the agricultural income is totally exempted from tax. Thank you.